ಕೋಲ್ಕತಾ ಅಂದ ತಕ್ಷಣ ನೆನ್ಪಾಗೋದೇ ಕಾಳಿಘಾಟ್. ಆದ್ರೆ ಇದು ಕೇವಲ ಒಂದು ದೇವಸ್ಥಾನ ಅಷ್ಟೇ ಅಲ್ಲ, ಇದು ಆ ಇಡೀ ನಗರದ ಹೃದಯ ಬಡಿತ. ಭಕ್ತಿ, ಕಲೆ, ಅಷ್ಟೇ ಯಾಕೆ ಕ್ರಾಂತಿಗೂ ಕೂಡ ಕೇಂದ್ರವಾಗಿದ್ದ ಈ ಜಾಗದ ಅದ್ಭುತ ಕಥೆಯನ್ನ ಇವತ್ತು ಒಟ್ಟಿಗೆ ಸೇರಿ ನೋಡೋಣ. ಯೋಚನೆ ಮಾಡಿ, ಒಂದು ಜಾಗ ಹೇಗೆ ಪವಿತ್ರವಾಗುತ್ತೆ? ಸರಿ, ಈ ಪ್ರಶ್ನೆಯನ್ನ ಮನ್ಸಲ್ಲಿಟ್ಕೊಂಡು ನಮ್ಮ ಇವತ್ತಿನ ಪಯಣ ಶುರು ಮಾಡೋಣ. ಯಾಕಂದ್ರೆ ಕಾಳಿಘಾಟ್ ಅಂದ್ರೆ ಕೇವಲ ಕಲ್ಲು ಇಟ್ಟಿಗೆಯ ಕಟ್ಟಡ ಅಲ್ಲ, ಅಲ್ಲಿ ಪುರಾಣ ಮತ್ತು ಇತಿಹಾಸ ಎರಡೂ ಒಂದಾಗಿದೆ. ಸರಿ, ಹಾಗಿದ್ರೆ ಈ ಜರ್ನಿಯಲ್ಲಿ ನಾವೇನೇನು ತಿಳ್ಕೊಳ್ತೀವಿ? ಮೊದಲು ಈ ಭೂಮಿ ಹೇಗೆ ದೇವಿಯ ಪವಿತ್ರ ನೆಲ ಆಯ್ತು ಅನ್ನೋ ಕಥೆ ಕೇಳೋಣ. ಆಮೇಲೆ ಕಾಲಾನಂತರದಲ್ಲಿ ಈ ದೇವಸ್ಥಾನ ಹೇಗೆಲ್ಲ ಬದಲಾಯ್ತು ಅಂತ ನೋಡೋಣ. ಕೋಲ್ಕತ್ತಾದ ಸಂಸ್ಕೃತಿಯಲ್ಲಿ ಇದರ ಪಾತ್ರ ಏನು, ಅಲ್ಲಿರೋ ಕಾಳಿಯೋ ವಿಗ್ರಹ ಯಾಕೆ ಅಷ್ಟು ವಿಶೇಷ, ಮತ್ತೆ ಇವತ್ತು ಅಲ್ಲಿಗೆ ಹೋದರೆ ಯಾವ ಥರ ಅನುಭವ ಸಿಗುತ್ತೆ ಅನ್ನೋದನ್ನ ಕೂಡ ತಿಳಿಯೋಣ. ಬನ್ನಿ, ನಮ್ಮ ಕಥೆಯ ಮೊದಲ ಭಾಗಕ್ಕೆ ಹೋಗೋಣ. ಇದು ಶುರುವಾಗೋದೇ ಒಂದು ಇಡೀ ಬ್ರಹ್ಮಾಂಡವನ್ನೇ ಸುತ್ತುವರೆದಿರೋ ಒಂದು ಅದ್ಭುತ ಹಿಂದೂ ಪೌರಾಣಿಕ ಕಥೆಯಿಂದ. ಈ ಜಾಗ ಯಾಕೆ ಇಷ್ಟು ಪವಿತ್ರ ಅನ್ನೋದಕ್ಕೆ ಕಾರಣ ಒಂದು ದೊಡ್ಡ ಕಥೆಯಲ್ಲೇ ಇದೆ, ಕೇಳಿ. ತನ್ನ ಪತಿ ಶಿವನಿಗೆ ಅವಮಾನ ಆದಾಗ ಸತಿದೇವಿ ಅದನ್ನ ಸಹಿಸೋಕಾಗದೆ ತನ್ನನ್ನೇ ಅಗ್ನಿಗೆ ಅರ್ಪಿಸ್ಕೊಳ್ತಾಳೆ. ಇದರಿಂದ ದುಃಖ ತಾಳಲಾರದೆ ಶಿವ ಅವಳ ದೇಹವನ್ನ ಹೊತ್ತು ಇಡೀ ಬ್ರಹ್ಮಾಂಡವನ್ನೇ ನಾಶ ಮಾಡೋ ಹಾಗೆ ತಾಂಡವ ನೃತ್ಯ ಶುರು ಮಾಡ್ತಾನೆ. ಆಗ ಇಡೀ ವಿಶ್ವವನ್ನೇ ಕಾಪಾಡೋಕೆ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನ ಬಳಸಿ ಸತಿಯ ದೇಹವನ್ನ ತುಂಡು ತುಂಡು ಮಾಡ್ತಾನೆ. ಆ ದೇಹದ ಭಾಗಗಳು ಎಲ್ಲೆಲ್ಲಿ ಬಿದ್ದುವೋ ಆ ಜಾಗಗಳೇ ಇವತ್ತು ನಾವು ಪೂಜಿಸುವ ಪವಿತ್ರವಾದ ಶಕ್ತಿಪೀಠಗಳು. ಹಾಗಿದ್ರೆ ಈ ಶಕ್ತಿಪೀಠ ಅಂದ್ರೆ ನಿಜವಾಗ್ಲೂ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಶಾಕ್ತ ಪಂಥದವರಿಗೆ ತುಂಬಾನೇ ಪವಿತ್ರವಾದ ಒಂದು ಯಾತ್ರಾಸ್ಥಳ. ಎಲ್ಲೆಲ್ಲಿ ಸತಿದೇವಿಯ ದೇಹದ ಭಾಗಗಳು ಬಿದ್ದಿದ್ವೋ ಆ ಜಾಗಗಳನ್ನೇ ಶಕ್ತಿಪೀಠ ಅಂತ ಕರೆಯೋದು. ನೋಡಿದ್ರಾ, ಇದು ಪುರಾಣವನ್ನ ನಮ್ಮ ಭೂಮಿಯ ಜೊತೆ ಬೆಸೆಯೋ ಒಂದು ಅದ್ಭುತ ಕೊಂಡಿ ಅಲ್ವಾ? ಸರಿ, ಈ ದೊಡ್ಡ ಕಥೆಗೂ ನಮ್ಮ ಕಾಳಿಘಾಟ್ಗೂ ಏನು ಸಂಬಂಧ? ಅಲ್ಲೇ ಇದೆ ನೋಡಿ ಅಸಲಿ ಕಥೆ. ನಂಬಿಕೆ ಪ್ರಕಾರ ಸತೀದೇವಿಯ ಬಲಗಾಲಿನ ಹೆಬ್ಬೆರಳು ಬಿದ್ದಿದ್ದು ಇದೇ ಕಾಳಿಘಾಟ್ನಲ್ಲಿ. ಆ ಒಂದು ಕಾರಣಕ್ಕಾಗಿಯೇ ಕಾಳಿಘಾಟ್ ಅತ್ಯಂತ ಪ್ರಮುಖವಾದ ಶಕ್ತಿಪೀಠಗಳಲ್ಲಿ ಒಂದಾಗಿದೆ ಮತ್ತು ತುಂಬಾನೇ ಪವಿತ್ರವಾದ ಜಾಗವಾಗಿದೆ. ಓಕೆ, ಈ ಪೌರಾಣಿಕ ಕಥೆಗೆ ಭೂಮಿ ಮೇಲೆ ಒಂದು ರೂಪ ಬೇಕಿತ್ತಲ್ವಾ? ಹಾಗಿದ್ರೆ ಬನ್ನಿ, ಪುರಾಣದ ಲೋಕದಿಂದ ಹೊರಬಂದು ನಿಜವಾದ ಇತಿಹಾಸದ ಪುಟಗಳನ್ನ ತಿರುವಿ ಹಾಕೋಣ. ಶತಮಾನಗಳು ಕಳೆದಂತೆ ಈ ದೇವಸ್ಥಾನ ಹೇಗೆಲ್ಲ ಬದಲಾಯಿತು ಅಂತ ನೋಡಿದ್ರೆ ಆಶ್ಚರ್ಯ ಆಗತ್ತೆ. ನೋಡಿ, 15ನೇ ಶತಮಾನದಲ್ಲಿ ಇದು ಕೇವಲ ಒಂದು ಸಣ್ಣ ಗುಡಿಯಷ್ಟೆ. ಆದರೆ 1809ರಲ್ಲಿ ಸಬರ್ಣ ರಾಯ್ ಚೌಧರಿ ಅನ್ನೋ ಕುಟುಂಬ ಈಗ ನಾವು ನೋಡೋ ಈ ಭವ್ಯವಾದ ದೇವಸ್ಥಾನವನ್ನ ಕಟ್ಟಿಸ್ತು. ಅಷ್ಟೇ ಅಲ್ಲ, 19ನೇ ಶತಮಾನ ಬರೋವಷ್ಟರಲ್ಲಿ ಇದು ಬಂಗಾಳದ ಆಧ್ಯಾತ್ಮಿಕ ಮತ್ತು ರಾಜಕೀಯ ಚಟುವಟಿಕೆಗಳ ಒಂದು ಮುಖ್ಯ ಕೇಂದ್ರವೇ ಆಗ್ಬಿಟ್ಟು. ಆದರೆ ಕಥೆ ಇಷ್ಟಕ್ಕೆ ಮುಗಿಯಲ್ಲ. ಈ ದೇವಸ್ಥಾನ ಕೇವಲ ಪೂಜೆ ಪುನಸ್ಕಾರಕ್ಕೆ ಸೀಮಿತವಾಗಿ ಉಳಿಲಿಲ್ಲ. ಯಾವಾಗ ಭಾರತದ ಸ್ವಾತಂತ್ರ್ಯ ಹೋರಾಟ ಶುರುವಾಯಿತೋ ಆಗ ಕಾಳಿದೇವಿ ಬ್ರಿಟಿಷರ ವಿರುದ್ಧ ಹೋರಾಟದ ಒಂದು ಶಕ್ತಿಯ ಸಂಕೇತವಾಡ್ಲು. ಹೌದು, ಎಷ್ಟೋ ಕ್ರಾಂತಿಕಾರಿಗಳು ಕಾಳಿಯನ್ನ ದುಷ್ಟರನ್ನ ಸಂಹಾರ ಮಾಡೋಳು ಅಂತ ನಂಬಿ ಅವಳಿಂದಲೇ ಸ್ಫೂರ್ತಿ ಪಡೆದು ತಮ್ಮ ಹೋರಾಟ ಮುಂದುವರಿಸಿದ್ರು. ಸರಿ, ರಾಜಕೀಯ ಬಿಟ್ಟು ಈಗ ಕಲೆಯ ಕಡೆಗೆ ಬರೋಣ. ಈ ದೇವಸ್ಥಾನ ಕೋಲ್ಕತಾ ನಗರದ ಕಲೆ ಮತ್ತು ಸಂಸ್ಕೃತಿಯ ಮೇಲೆ ಎಷ್ಟು ಆಳವಾದ ಪ್ರಭಾವ ಬೀರಿದೆ ಅನ್ನೋದನ್ನ ನೋಡೋಣ ಬನ್ನಿ. ನಿಮಗೆ ಕಾಳಿಘಾಟ್ ಪಟ ಚಿತ್ರಕಲೆ ಬಗ್ಗೆ ಗೊತ್ತಾ? ಇದೊಂದು ಅದ್ಭುತವಾದ ಕಲಾಶೈಲಿ. ಇದು ಹುಟ್ಟಿದ್ದೇ ಈ ದೇವಸ್ಥಾನದ ಆಸುಪಾಸಿನಲ್ಲಿ. ದಪ್ಪ ದಪ್ಪ ಸರಳವಾದ ರೇಖೆಗಳು ಇದರ ಸ್ಪೆಷಾಲಿಟಿ. ಈ ಚಿತ್ರಗಳಲ್ಲಿ ಬರೀ ದೇವಾನುದೇವತೆಗಳು ಮಾತ್ರ ಇರಲಿಲ್ಲ, ಬದಲಿಗೆ ಅಂದಿನ ಸಮಾಜದ ಬಗ್ಗೆ ವಿಡಂಬನೆ ಮತ್ತು ಸಾಮಾನ್ಯ ಜನರ ದೈನಂದಿನ ಜೀವನದ ಚಿತ್ರಣ ಕೂಡ ಇತ್ತು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ, ಇವತ್ತು ನಾವು ಕೋಲ್ಕತಾ ಅಂತ ಕರೆಯೋ ನಗರದ ಹೆಸರು ಕೂಡ ಕಾಳಿಘಾಟ್ ಅನ್ನೋ ಪದದಿಂದಲೇ ಬಂದಿರೋದು ಅಂತ ಹೇಳಲಾಗುತ್ತೆ. ಅಪ್ಪಪ್ಪ, ಯೋಚನೆ ಮಾಡಿ, ಒಂದು ದೇವಸ್ಥಾನ ಒಂದು ಇಡೀ ನಗರದ ಹೆಸರಿಗೆ ಕಾರಣ ಆಗಿದೆ ಅಂದ್ರೆ ಅದರ ಪ್ರಭಾವ ಎಷ್ಟಿರಬೇಡ. ಸರಿ, ಇಷ್ಟೆಲ್ಲ ಆಯ್ತು. ಈಗ ನೇರವಾಗಿ ದೇವಸ್ಥಾನದ ಗರ್ಭಗುಡಿಯೊಳಗೆ ಹೋಗೋಣ. ಅಲ್ಲಿರೋ ಕಾಳಿಯ ವಿಶಿಷ್ಟ ವಿಗ್ರಹವನ್ನ ಸ್ವಲ್ಪ ಹತ್ತಿರದಿಂದ ಗಮನಿಸೋಣ. ಅಲ್ಲಿರೋ ಕಾಳಿದೇವಿಯ ವಿಗ್ರಹ ಇದೆಯಲ್ಲ, ಅದು ತುಂಬಾನೇ ವಿಶಿಷ್ಟವಾದದ್ದು. ಕಪ್ಪು ಕಲ್ಲಿನಲ್ಲಿ ಕೆತ್ತಿದ ಮೂರ್ತಿ, ಅದಕ್ಕೆ 3 ದೊಡ್ಡ ದೊಡ್ಡ ಆಕರ್ಷಕವಾದ ಕಣ್ಣುಗಳಿವೆ. ಹೊರಗೆ ಚಾಚಿದ ನಾಲಿಗೆ ಇದೆಯಲ್ಲ, ಅದು ಪೂರ್ತಿ ಶುದ್ಧವಾದ ಚಿನ್ನದ್ದು. ಜೊತೆಗೆ 4 ಕೈಗಳು. ಹೌದು, ಈ ಪ್ರತಿಯೊಂದು ಅಂಗಕ್ಕೂ ಒಂದೊಂದು ಆಳವಾದ ಸಾಂಕೇತಿಕ ಅರ್ಥವಿದೆ. ಆದ್ರೆ ಬೇರೆಲ್ಲ ಕಡೆ ನೋಡೋ ಕಾಳಿ ವಿಗ್ರಹಗಳಿಗೂ ಇಲ್ಲಿರೋ ವಿಗ್ರಹಕ್ಕೂ ಒಂದು ದೊಡ್ಡ ವ್ಯತ್ಯಾಸವಿದೆ. ಅದೇನಂದ್ರೆ ಅದರ ಮುಖಭಾವ. ಬೇರೆ ಕಡೆ ಕಾಳಿಯನ್ನ ಹೆಚ್ಚಾಗಿ ಉಗ್ರ ರೂಪದಲ್ಲಿ ತೋರಿಸ್ತಾರೆ, ಆದ್ರೆ ಇಲ್ಲಿ ಹಾಗಲ್ಲ.
ಇಲ್ಲಿರೋ ವಿಗ್ರಹದ ಮುಖದಲ್ಲಿ ಕೋಪಕ್ಕಿಂತ ಹೆಚ್ಚಾಗಿ ಒಂದು ಅತೀಂದ್ರಿಯ ಅಂದ್ರೆ ಮಿಸ್ಟಿಕಲ್ ಅಂತಾರಲ್ಲ ಆ ಥರದ್ ಒಂದು ಭಾವನೆ ಕಾಣುತ್ತೆ. ಇದೇ ಭಕ್ತರಿಗೆ ಒಂದು ಸ್ಪೆಷಲ್ ಅನುಭವ ಕೊಡೋದು. ಸರಿ, ಇತಿಹಾಸ, ಪುರಾಣ, ಕಲೆ ಎಲ್ಲವನ್ನೂ ನೋಡಿದ್ವಿ. ಈಗ ನಮ್ಮ ಟೈಮ್ ಮಷೀನಿಂದ ಇಳಿದು ಇವತ್ತಿನ ದಿನಕ್ಕೆ ಬರೋಣ. ಈಗ ನಾವು ಕಾಳಿಘಾಟ್ಗೆ ಹೋದ್ರೆ ಅಲ್ಲಿ ಹೇಗಿರುತ್ತೆ, ಅಲ್ಲಿನ ವಾತಾವರಣ ಹೇಗಿರುತ್ತೆ ನೋಡೋಣ ಬನ್ನಿ. ಯಾರಾದ್ರೂ ಅಲ್ಲಿಗೆ ಹೋಗೋ ಪ್ಲಾನ್ ಮಾಡ್ತಾ ಇದ್ರೆ ಈ ಮಾಹಿತಿ ನಿಮಗಾಗಿ. ಮೊದಲನೇದಾಗಿ ಎಂಟ್ರಿ ಫೀ ಏನೂ ಇಲ್ಲ, ಸಂಪೂರ್ಣ ಉಚಿತ. ಆದ್ರೆ ತುಂಬಾನೇ ಜನ ಇರ್ತಾರೆ, ಸೊ ಬೆಳಿಗ್ಗೆ ಬೇಗ ಅಂದ್ರೆ ಒಂದು 5ರಿಂದ 8 ಗಂಟೆ ಒಳಗೆ ಹೋದ್ರೆ ತುಂಬಾ ಒಳ್ಳೆಯದು. ಇನ್ನು ವಾತಾವರಣದ ವಿಷಯಕ್ಕೆ ಬಂದ್ರೆ ನವೆಂಬರಿಂದ ಫೆಬ್ರವರಿ ನಡುವೆ ಹೋದ್ರೆ ತುಂಬಾ ಆಹ್ಲಾದಕರವಾಗಿರುತ್ತೆ. ಈ ದೇವಸ್ಥಾನ ಇವತ್ತಿಗೂ ಕೂಡ ತುಂಬಾನೇ ಜೀವಂತವಾಗಿದೆ. ಅಂದ್ರೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಆರತಿ ನಡೆಯುತ್ತೆ, ದೇವಿಗೆ ನೈವೇದ್ಯವನ್ನ ಅರ್ಪಿಸಲಾಗುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಕೆಲವು ವಿಶೇಷವಾದ ತಾಂತ್ರಿಕ ಪೂಜೆಗಳು ನಡೆಯುತ್ತವೆ. ಇನ್ನು ಇಲ್ಲಿ ಪ್ರಾಣಿಬಲಿಯ ಸಂಪ್ರದಾಯ ಕೂಡ ಇದೆ. ಆದರೆ ಇದು ಎಲ್ಲರೂ ಮಾಡಲೇಬೇಕು ಅಂತ ಏನಿಲ್ಲ, ಅದು ಅವರವರ ಇಷ್ಟಕ್ಕೆ ಬಿಟ್ಟಿದ್ದು. ಮತ್ತೊಮ್ಮೆ ನೆನ್ಪಿಡಿ, ಈ ಕಾಳಿಘಾಟ್ ಅನ್ನೋದು ಭಾರತದಲ್ಲಿರುವ 51 ಪವಿತ್ರ ಶಕ್ತಿ ಪೀಠಗಳಲ್ಲಿ ಒಂದು. ನೋಡಿ, ಕತೆ ಎಲ್ಲಿಂದ ಶುರುವಾಗಿತ್ತೋ ಮತ್ತೆ ಅಲ್ಲೇ ಬಂದ್ ನಿಂತಿದೆ. ಇದು ಈ ಸ್ಥಳದ ಪೌರಾಣಿಕ ಮಹತ್ವವನ್ನ ಮತ್ತೊಮ್ಮೆ ನಮಗೆ ನೆನಪು ಮಾಡಿಕೊಡುತ್ತೆ. ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಕಾಳಿಘಾಟ್ ಅಂದ್ರೆ ಕೇವಲ ಇತಿಹಾಸದ ಪುಸ್ತಕದಲ್ಲಿರೋ ಒಂದು ಸ್ಮಾರಕನ, ಅಥವಾ ಇವತ್ತಿಗೂ ಲಕ್ಷಾಂತರ ಜನರ ಬದುಕಲ್ಲಿ ಬದಲಾವಣೆ ತರುವ ಉಸಿರಾಡ್ತಿರೋ ಒಂದು ಜೀವಂತ ಶಕ್ತಿನಾ? ಇದಕ್ಕೆ ಉತ್ತರ ಬಹುಶಃ ಅಲ್ಲಿಗೆ ಹೋಗಿ ಬಂದ ಪ್ರತಿಯೊಬ್ಬ ಭಕ್ತನ ಅನುಭವದಲ್ಲೇ ಇರಬೇಕು.